Hi friends, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪ್ರಸಾದ್ ಕಾರ್ಮಾರ್ ಯೂಟ್ಯೂಬ್ ಚಾನಲ್. ನಾನು ಪ್ರಸಾದ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು OnePlus ನ Nord CE3 5G ಫೋನ್ ನ ಇವತ್ತು ನಾನು ನಿಮಗೆ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ವಿಡಿಯೋವನ್ನು ಇವತ್ತು ನಾನು ಮಾಡ್ತಿರುವಂತದ್ದು. ಸೊ ಈ ಒಂದು ಫೋನ್ ಈಗಷ್ಟೇ ಹೊಸದಾಗಿ ಲಾಂಚ್ ಮಾಡಿರುವಂತಹ ಈ ಒಂದು ಫೋನ್ ಆಗಿರ್ತದೆ. ಸೊ ಈ ಒಂದು ಫೋನ್ ಬಂದ್ಬಿಟ್ಟು 27,000 ರೂಪಾಯಿಗೆ ಈ ಒಂದು ಫೋನ್ ಲಾಂಚ್ ಮಾಡಲಾಗಿದೆ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಓಕೆ, ಸೊ ಇದ್ರ ಬಗ್ಗೆ ಇವತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಪ್ರೈಸ್ ರೇಂಜ್ ಈ ಒಂದು ಫೋನ್ ಕೊಂಡ್ಕೊಳ್ಬಹುದು ಅಂತ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ, ಆಯ್ತಾ? ಸೊ ಇವತ್ತೊಂದು ವಿಡಿಯೋ ನಾವು ಶುರು ಮಾಡುವ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಬಟನ್ ನೀವು ಕ್ಲಿಕ್ ಮಾಡಬಹುದರಿಂದ ಇದೇ ರೀತಿ ನಾವು ಒಂದು ಏನಾದರೂ ವಿಡಿಯೋ ಆಗಿದ್ರು ಕೂಡ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರ್ತಾವಾಗ ನೀವು ಫಸ್ಟ್ ನೋಡಬಹುದು ಕೂಡ. ಓಕೆ, ಸೊ ಬರೀ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ. ಈ ಒಂದು ಫೋನ್ ಬಂದ್ಬಿಟ್ಟು OnePlus Nord CE3 5G ಫೋನ್ ಆಗಿರ್ತದೆ. ಸೊ ಇದರೊಂದು ನಾವು ಅನ್ಬಾಕ್ಸಿಂಗ್ ನಾವು ನೋಡುವ. ಸೊ ಈ ಒಂದು ಫೋನ್ ಬಂದ್ಬಿಟ್ಟು ಹೊಸದಾಗಿ ಲಾಂಚ್ ಆಗಿರುವಂಥ ಒಂದು ಫೋನ್ ಅಂತಲೇ ಹೇಳ್ಬೋದು. ಈ ಒಂದು ಫೋನ್ ಬಂದ್ಬಿಟ್ಟು 27,000 ರೂಪಾಯಿಗೆ ಈ ಒಂದು ಫೋನ್ನ ಲಾಂಚ್ ಮಾಡ್ತಿರುವಂಥದ್ದು, ಆಯ್ತಾ? ಸೊ OnePlusನವರು ಡಿಫ್ರೆಂಟ್ ಕಲರ್ನಲ್ಲಿ ಈ ಒಂದು ಬಾಕ್ಸ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೀವು ನೋಡ್ತಿರ್ಬೋದು, ಆ ಒಂದು ಒಂಥರ ಬ್ಲ್ಯಾಕ್ ಕಲರ್ನಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸಾಧಾರಣವಾಗಿ ರೆಡ್ ಕಲರ್ನಲ್ಲೆಲ್ಲ ಪ್ಯಾಕ್ ಮಾಡ್ತಾರೆ, ಆದರೆ ಇದೊಂದು ಬ್ಲ್ಯಾಕ್ ಕಲರ್ನಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಬಾಕ್ಸು ಕೂಡ ಒಂಥರ ಚೆನ್ನಾಗಿದೆ ನೋಡೋದಕ್ಕೆ. ಮತ್ತು ಒಂದು ಸಣ್ಣ ಬಾಕ್ಸು ಕೂಡ ನಮಗೆ ಇದರಲ್ಲಿ ಸಿಗ್ತಿರುವಂಥದ್ದು. ಇದರ ಒಳಗಡೆ ನಮಗೆ ಸಿಮ್ ಇಜೆಕ್ಟರ್ ಪಿನ್, ನಂತರ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಕೊಟ್ಟಿದ್ದಾರೆ, ವ್ಯಾರಂಟಿ ಕಾರ್ಡ್, ರೆಡ್ ಕೇಬಲು, ಮೆಂಬರ್ಶಿಪ್ನ ಕಾರ್ಡು ಒಂದನ್ನು ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು, ಆಯಿತಾ? ಮತ್ತು ಇದರ ಒಳಗಡೆ ಒಳ್ಳೆಯ ಕ್ವಾಲಿಟಿಯ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಇದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಓಕೆ, ನೋಡಿ, ಒಳ್ಳೆ ಒಂದು ಕ್ವಾಲಿಟಿ ಇದೆ. ರಬ್ಬರ್ ಫಿನಿಶಿಂಗ್ ಥರ ನಮಗೆ ಇಲ್ಲಿ ಫೀಲ್ ಆಗ್ತಾ ಇದೆ ನೋಡುವಾಗ, ಆಯಿತಾ? ಒಂಥರ ಚೆನ್ನಾಗಿದೆ ನೋಡುವಾಗ ಕೂಡ. ರಬ್ಬರ್ ಫಿನಿಶಿಂಗ್ ಹೊಂದಿರುವಂತಹ ಬ್ಯಾಕ್ ಕವರ್ ಅಂತಲೇ ಹೇಳ್ಬೋದು. ಮತ್ತು ತುಂಬ ಚೆನ್ನಾಗಿದೆ, ಆಯಿತಾ? ಕಲರ್ ಕೂಡ ಚೆನ್ನಾಗಿದೆ. ಮತ್ತು ನಿಮಗೆ ಡಿಫ್ರೆಂಟಾಗಿ ಸ್ಮಾರ್ಟ್ ಫೋನು ಕೂಡ ನೋಡೋದಕ್ಕೆ ಸಿಗ್ತಿರುವಂಥದ್ದು, ಆಯಿತಾ? ಇದರ ಕೆಳಗಡೆ ನಮಗೆ 80 ವ್ಯಾಟ್ನ ಚಾರ್ಜರ್ ಸಿಗ್ತಾ ಇದೆ. ಇದು ಕೂಡ ತುಂಬ 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 ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಓಕೆ, ನಂತರ ಕೊನೆಯದಾಗಿ ಕೆಂಪು ಬಣ್ಣದ USB Type-C ಚಾರ್ಜಿಂಗ್ ಕೇಬಲ್ ಇದರ ಒಳಗಡೆ ಕೊಟ್ಟಿರುವಂಥದ್ದು. ಓಕೆ, ಒಳ್ಳೆಯ ಕ್ವಾಲಿಟಿಯ ಕೇಬಲ್ ಇದು ಒಂದಾಗಿರ್ತದೆ. ಇದನ್ನು ಬಿಟ್ಟರೆ ಬೇರೆ ಏನೂ ಸಹ ಈ ಒಂದು ಬಾಕ್ಸ್ನಲ್ಲಿ ನಮಗೆ ಸಿಗ್ತಾ ಇಲ್ಲ. ಓಕೆ, ಇನ್ನು ಡೈರೆಕ್ಟಾಗಿ ಫೋನ್ ಕಡೆಗೆ ನಾವು ನೋಡೋದಾದರೆ ಈ ರೀತಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಈ ಲುಕ್, ಈ ಕಲರ್ ಮಾತ್ರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಓಕೆ, ಹಾಗೆ ಬ್ಯಾಕ್ ಕವರ್ ಕೂಡ ನಿಮಗೆ ಸಿಮಿಲರ್ ಕಲರ್ನಲ್ಲಿ ನಿಮಗೆ ಸಿಗ್ತಿರುವಂಥದ್ದು. ಒಳ್ಳೆಯ ಲುಕ್ ಕೂಡ ಇದೆ ಫ್ರೆಂಡ್. ಒಂಥರ ಪ್ಲಾಸ್ಟಿಕ್ ಕೋಟಿಂಗ್ ತರ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ರೆ ಗ್ಲಾಸ್ ರೀತಿ ಕೂಡ ಅನಿಸ್ತಾ ಇದೆ ಫ್ರೆಂಡ್ಸ್. ಆದ್ರೂ OnePlus ಅಂದ ತಕ್ಷಣ ಹೆವಿ ಪ್ರೀಮಿಯಂ ಅಂತ ಅನಿಸ್ತಾ ಇದೆ. ನೋಡ್ಬೋದು, ಬ್ರ್ಯಾಂಡ್ ತುಂಬ ಚೆನ್ನಾಗಿರುವಂಥದ್ದು. ಒಳ್ಳೆ ಒಂದು ಹೆವಿ ಪ್ರೀಮಿಯಂ ಅನ್ನೊಂದು ಫೀಲ್ ನಮಗೆ ಕೊಡ್ತಾ ಇದೆ ಇದು ನೋಡುವಾಗ, ಆಯ್ತಾ? ಮತ್ತು ಫ್ರಂಟ್ನಲ್ಲಿ ತುಂಬ ಕಡಿಮೆ ಬೆಜೆಲ್ ಹೊಂದಿರುವಂತಹ ಫೋನ್ ಅಂತಲೇ ಹೇಳ್ಬೋದು. ಒಳ್ಳೆ ವಿಷಯ. ಓಕೆ, ಮತ್ತು ಪಂಕ್ಚುವಲ್ ಕ್ಯಾಮ್ರಾ ಮತ್ತು ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿರುವಂಥದ್ದು ತುಂಬ ಒಳ್ಳೆಯ ವಿಷಯ. ಫ್ರಂಟ್ನಲ್ಲಿ ನಮಗೆ ಗ್ಲಾಸ್ ಸಿಗ್ತಾ ಇದೆ. ಬ್ಯಾಕ್ ಸೈಡ್ ಕೂಡ ಗ್ಲಾಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಿದ್ವು, ಆಯಿತಾ? ಬ್ಯಾಕ್ ಸೈಡ್ ನಮಗೆ ಗ್ಲಾಸ್ ಕೊಟ್ಟಿಲ್ಲ. ಓಕೆ, ಮತ್ತು ಪ್ಲಾಸ್ಟಿಕ್ ಫ್ರೇಮ್ ಇದರಲ್ಲಿ ಕೊಟ್ಟಿದ್ದಾರೆ. ಓಕೆ, ಮತ್ತು ಹಿಂದ್ಗಡೆ ನಮಗೆ ಟ್ರಿಬಲ್ ಕ್ಯಾಮ್ರಾ ಸಿಗ್ತಾ ಇದೆ ಮತ್ತು ಸಿಂಗಲ್ ಫ್ಲ್ಯಾಶ್ LED ಇದೆ. ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಕೊಟ್ಟಿರುವಂಥದ್ದು. ಓಕೆ, ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. USB Type-C ಪೋರ್ಟ್ ಇರುವಂಥದ್ದು ಇದರಲ್ಲಿ. ಮತ್ತು ಹೆಡ್ಫೋನ್ ಜಾಕ್ ಕೊಟ್ಟಿಲ್ಲ ಇದರಲ್ಲಿ. ಓಕೆ, ಸೊ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಕೊಟ್ಟಿಲ್ಲ ಇದರಲ್ಲಿ. ಮತ್ತು ಹೈಬ್ರಿಡ್ ಸಿಮ್ ಸ್ಲಾಟ್ ಕೂಡ ಇರುವಂಥದ್ದು. 2 ಸಿಮ್ ಅಥವಾ ಒಂದು ಸಿಮ್, ಒಂದು SD ಕಾರ್ಡನ್ನು ಹಾಕಿಕೊಳ್ಳಬಹುದು ಇದರಲ್ಲಿ. ಮತ್ತು IR ಬ್ಲಾಸ್ಟರ್ ಕೂಡ ಕೊಟ್ಟಿರುವಂಥದ್ದು ಫ್ರೆಂಡ್ಸ್. ಓಕೆ, ಮತ್ತು ನೀವೇನಾದರೂ TVಯನ್ನೇನಾದರೂ ಕಂಟ್ರೋಲ್ ಮಾಡ್ತಿದ್ರೆ ಈ ಒಂದು ಆ್ಯಪ್ ಮುಖಾಂತರ ನೀವೇನು ಮಾಡೋದು, ಫುಲ್ ಕಂಟ್ರೋಲ್ ಮಾಡ್ಕೋಬೋದು, ಆಯಿತಾ? ಇದೊಂಥರ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಮತ್ತು ನಿಮಗೆ ಯಾವುದೇ ಅಲರ್ಟ್ ಸ್ಲೈಡರ್ ಈ ಒಂದು ಸ್ಮಾರ್ಟ್ ಫೋನಲ್ಲಿ ನಿಮಗೆ ಸಿಗ್ತಾ ಇಲ್ಲ. ಕೊಟ್ಟರೆ ಚೆನ್ನಾಗಿರ್ತಿತ್ತು. ಯಾಕಂತ ಹೇಳಿದ್ರೆ ನಾವು 27,000 ರೂಪಾಯಿ ನಾವು ಇಲ್ಲಿ ಕೊಡ್ತಾ ಇದ್ದೇವೆ. ಈ ಒಂದು ಪ್ರೈಸ್ಗೆ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿದ್ದು, ಆಯಿತಾ? ಹಾಗಾಗಿ ಮತ್ತು ಈ ಒಂದು ಫೋನ್ ಬಂದುಬಿಟ್ಟು 184 ಗ್ರಾಮ್ ವೆಯ್ಟ್ ಇರುವಂಥದ್ದು, ಆಯಿತಾ? ಮತ್ತು 8.2 mm ಥಿಕ್ನೆಸ್ ಕೂಡ ಇರುವಂಥದ್ದು ಈ ಒಂದು ಫೋನು. ಮತ್ತು ಟೋಟಲ್ ಆಗಿ ಹೇಳಬೇಕಂದ್ರೆ ಈ ಪ್ರೈಸ್ಗೆ ಬಿಲ್ಡ್ ಕ್ವಾಲಿಟಿ, ಡಿಸೈನ್ ಓಕೆ ಅಂತ ಹೇಳ್ಬೋದು. 25,000 ರೂಪಾಯಿ ಪ್ರೈಸ್ ರೇಂಜಿಗೆ ಕರು ಡಿಸ್ಪ್ಲೇ ಕೂಡ ನಮಗೆ ಬೇರೆ ಬ್ರ್ಯಾಂಡ್ನವರು ಕೊಡ್ತಾರೆ. ಆದರೆ ನಮಗೆ ಇಲ್ಲಿ ಕರು ಡಿಸ್ಪ್ಲೇ ನಮಗೆ ಕೊಡ್ತಾ ಇಲ್ಲ, ಆಯಿತಾ? ನಾವು ಇಲ್ಲಿ ನೋಡ್ಬೋದು 27,000 ನಾವಿಲ್ಲಿ ಕೊಡ್ತಾ ಇದ್ದೇವೆ, ಆದರೆ ನಮಗೆ ಇಲ್ಲಿ ಕರು ಡಿಸ್ಪ್ಲೇ ಕೊಡ್ತಾ ಇಲ್ಲ. ಆದರೆ ಬೇರೆ ಬ್ರ್ಯಾಂಡ್ನವರು ನಮಗೆ ಕರು ಡಿಸ್ಪ್ಲೇ ಕೊಡ್ತಾರೆ ಇದೊಂದು ಪ್ರೈಸ್ ರೇಂಜಿಗೆ. ಈ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಬ್ರ್ಯಾಂಡ್ನವರು ನಮಗೆ ಏನು ಕರು ಡಿಸ್ಪ್ಲೇ ಕೊಟ್ಟಿಲ್ಲ ಫ್ರೆಂಡ್ಸ್. ಓಕೆ, ಮತ್ತು ನಾವು ಡಿಸ್ಪ್ಲೇ ಬಗ್ಗೆ ನಾವು ಮಾತನಾಡಬೇಕಂದ್ರೆ 6.7 ಇಂಚಸ್ನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂತಹ ಫ್ಲೂಯಿಡ್ ಅಮೋಲ್ಡ್ ಡಿಸ್ಪ್ಲೇ ಇಲ್ಲಿ ನಮಗೆ ಸಿಗ್ತಿರುವಂಥದ್ದು.
120 ಹರ್ಟ್ಸ್ನ ರಿಫ್ರೆಶ್ ರೇಟ್ನ ಇದು ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಆಯಿತಾ. ಮತ್ತು ಡಿಸ್ಪ್ಲೇ ಒಂದು ಲೆವೆಲ್ಗೆ ಬ್ರೈಟ್ ಆಗಿದೆ, ಆದರೆ ತುಂಬಾ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಒಂದು ಲೆವೆಲ್ಗೆ ಚೆನ್ನಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಓಕೆ, ಮತ್ತು ವೇರಿಯಂಟ್ ಬಗ್ಗೆ ನಾವು ಮಾತನಾಡಬೇಕಂದ್ರೆ ಸದ್ಯಕ್ಕೆ ಇದು ಎರಡು ವೇರಿಯಂಟ್ಗಳಲ್ಲಿ ನಮಗೆ ಸಿಗ್ತಿರುವಂಥದ್ದು ಬರ್ತಿರುವಂಥದ್ದು. ಸೊ ಮೊದಲನೇದಾಗಿ ನಮಗೆ 8GB ರ್ಯಾಮ್ ಮತ್ತು 128GB ಸ್ಟೋರೇಜ್ನ ಜೊತೆಗೆ ಬರ್ತಾ ಇದೆ. ಮತ್ತೊಂದು 12GB ರ್ಯಾಮ್ ಮತ್ತು 256GB ಸ್ಟೋರೇಜ್ನ ಜೊತೆಗೆ ಬರ್ತಾ ಇದೆ. ಆದರೆ ಪ್ರೈಸಲ್ಲಿ ಡಿಫ್ರೆಂಟ್ ಆಗಿರ್ಬೋದು ಆಯಿತಾ. ಮತ್ತು ಇದರಲ್ಲಿ ನಮಗೆ ರ್ಯಾಮ್ ಬರುವಂಥದ್ದು LPDDR4X ರ್ಯಾಮ್ ಆಯಿತಾ. ಇದೊಂಥರ ಸಣ್ಣ ಒಂದು ಬೇಜಾನ ವಿಷಯ ಅಂತಲೇ ಹೇಳ್ಬೋದು, ಯಾಕಂದರೆ ಆದರೆ 5X ರ್ಯಾಮ್ ಕೊಡ್ಬೋದಾಗಿತ್ತು. ಓಕೆ, ಸೊ ನಾವು 27,000 ನಾವು ಕೊಡ್ತಾ ಇದ್ದೀವಿ. 5X ರ್ಯಾಮ್ ಆದರೂ ಕೊಡ್ಬೋದಾಗಿತ್ತು, ಇಲ್ಲಿ ಕೊಟ್ಟಿರುವಂಥದ್ದು 4X ರ್ಯಾಮ್ ಆಗಿರ್ತದೆ ಈ ಒಂದು ಪ್ರೈಸ್ ರೇಂಜ್ಗೆ. ಸೊ ಕೊಡ್ಬೋದಾಗಿತ್ತು 5X ರ್ಯಾಮ್ ಆಯಿತಾ. ಮತ್ತು ಇದರ ಪ್ರೊಸೆಸರ್ ಬಂದುಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 778 5G ಪ್ರೊಸೆಸರ್ನ ಇಲ್ಲಿ ನಮಗೆ ಕೊಟ್ಟಿರುವಂಥದ್ದು ಈ ಒಂದು ಬ್ರ್ಯಾಂಡು. ಮತ್ತು ಕ್ಯಾಮ್ರಾ ಬಗ್ಗೆ ನಾವು ಮಾತನಾಡಬೇಕಂದ್ರೆ ಫ್ಲ್ಯಾಶ್ ಲೆವೆಲ್ನ ಸೆನ್ಸರ್ನ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಮೈನ್ ಕ್ಯಾಮ್ರಾ ಬಂದುಬಿಟ್ಟು ಮೈನ್ ಸೆನ್ಸರ್ ಬಂದುಬಿಟ್ಟು 5MP ಮೆಗಾಪಿಕ್ಸೆಲ್ನ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕೊಟ್ಟಿದ್ದಾರೆ ಇದರಲ್ಲಿ. ಇದು ಒಂಥರ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಓಕೆ, ಹಾಗೆ 8 ಮೆಗಾಪಿಕ್ಸೆಲ್ನ ಅಲ್ಟ್ರಾ ವೈಡ್ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ. ತುಂಬ ವೈಡ್ ಆಗಿದೆ, ಆದರೆ ಇದು ಅಷ್ಟು ಕ್ಲಾರಿಟಿ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮತ್ತು 2 ಮೆಗಾಪಿಕ್ಸೆಲ್ನ ಮ್ಯಾಕ್ರೋ ಸೆನ್ಸರ್ ಕೊಟ್ಟಿದ್ದಾರೆ, ಅದು ಅಷ್ಟಕ್ಕೆ ಅಂತಲೇ ಹೇಳ್ಬೋದು ಆಯಿತಾ. ಮತ್ತು ಫ್ರಂಟ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ, 16 ಮೆಗಾಪಿಕ್ಸೆಲ್ನ ಸೆಲ್ಫಿ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಫೋಟೋ ಕೂಡ ತೆಗಿತಾ ಇದೆ. ಓಕೆ, ಮತ್ತು ಇನ್ನು ನಾವು ಸೆಕ್ಯೂರಿಟಿ ಬಗ್ಗೆ ನಾವು ಮಾತನಾಡಬೇಕಂದ್ರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ನಮಗೆ ಇಲ್ಲಿ ಸಿಗ್ತಿರುವಂಥದ್ದು ಆಯಿತಾ. ಒಳ್ಳೆ ವಿಷಯ, ಇನ್ ಡಿಸ್ಪ್ಲೇಯಲ್ಲಿ ನಮಗೆ ಫಿಂಗರ್ ಪ್ರಿಂಟ್ ಸಿಗ್ತಿರುವಂಥದ್ದು. ಮತ್ತು ಫಾಸ್ಟಾಗಿ ಏನು ಫೇಸ್ ಲಾಕ್ ಕೂಡ ಅನ್ಲಾಕ್ ಮಾಡ್ತಾ ಇತ್ತಾ, ಫೇಸ್ ಲಾಕ್ ಕೂಡ ಇರುವಂಥದ್ದು, ಫಾಸ್ಟಾಗಿ ಫೇಸ್ ಅನ್ಲಾಕ್ ಕೂಡ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಓಕೆ, ಮತ್ತೇನು ನಾವು ಬ್ಯಾಟ್ರಿ ಬಗ್ಗೆ ನಾವು ಮಾತನಾಡಬೇಕಂದ್ರೆ ಸ್ಟ್ಯಾಂಡರ್ಡ್ ಬ್ಯಾಟ್ರಿ ಕೊಟ್ಟಿರುವಂಥದ್ದು 5000 mAh ಬ್ಯಾಟರಿ ಇಲ್ಲಿ ಸಿಗ್ತಿರುವಂಥದ್ದು. ಇನ್ನು ಬಾಕ್ಸ್ನ ಒಳಗೆ ನಮಗೆ 80 ವ್ಯಾಟ್ನ ಫಾಸ್ಟ್ ಚಾರ್ಜರ್ ಕೂಡ ನಮಗೆ ಕೊಟ್ಟಿರುವಂಥದ್ದು ಆಯಿತಾ. ಈ ಒಂದು ಚಾರ್ಜರ್ ಬಂದುಬಿಟ್ಟು ಅಂದರೆ ಈ ಒಂದು ಫೋನ್ ಬಂದುಬಿಟ್ಟು ನಮಗೆ ಚಾರ್ಜ್ ಮಾಡೋದಕ್ಕೋಸ್ಕರ 0ರಿಂದ 60% ಚಾರ್ಜ್ ಆಗೋದಕ್ಕೆ ಕೇವಲ 16 ನಿಮಿಷ ತಗೊಳ್ಳುವಂಥದ್ದು ಆಯಿತಾ. ನಾವು 16 ನಿಮಿಷದಲ್ಲಿ 0ರಿಂದ 60% ಚಾರ್ಜನ್ನು ನಾವು ಮಾಡ್ಬೋದು. ಆದರೆ ಟೋಟಲ್ ಆಗಿ ನಾವು ಹೇಳಬೇಕಂದ್ರೆ ಒಂದು ಅಂದಾಜಿನ ವಯಸ್ಸು ನಾವು ಹೇಳಬೇಕಂದ್ರೆ ಫುಲ್ ಚಾರ್ಜ್ ಆಗೋದಕ್ಕೆ ನಮಗೆ ಅರ್ಧ ಗಂಟೆ ಸಾಕು ನಮಗೆ ಈ ಒಂದು ಫೋನ್ ಆಯಿತಾ. ತುಂಬ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಮತ್ತು ಇನ್ನು ನಾವು ಸ್ಪೀಕರ್ ಬಗ್ಗೆ ನಾವು ಮಾತನಾಡಬೇಕಂದ್ರೆ 2 ಸ್ಪೀಕರ್ ಇಲ್ಲಿ ನಮಗೆ ಕೊಟ್ಟಿರುವಂಥದ್ದು ಸ್ಟೀರಿಯೋ ರೀತಿಯಲ್ಲಿ ಈ ಒಂದು ಸ್ಪೀಕರ್ ನಮಗೆ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬೋದು ಆಯಿತಾ. ಫೋನ್ ಅಂತೂ ತುಂಬ ಚೆನ್ನಾಗಿದೆ, ಸ್ಮೂತಾಗಿ ವರ್ಕಿಂಗ್ ಕೂಡ ಆಗ್ತಿರುವಂಥದ್ದು ಈ ಒಂದು ಫೋನ್ ಬಂದುಬಿಟ್ಟು. ಮತ್ತು ಈ ಒಂದು ಪ್ರೈಸ್ ರೇಂಜ್ಗೆ ಅಂತಹ ದೊಡ್ಡ ಡಿಫ್ರೆಂಟ್ ಆಗಿರುವಂಥ ಯೂನಿಕ್ ಆಗಿರುವಂಥ ಫೀಚರ್ಸ್ಗಳೆಲ್ಲ ನಮಗೆ ಇದರಲ್ಲಿ ಸಿಗ್ತಾ ಇದೆ ಅಂತಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ ಆಯಿತಾ. ಈ ಒಂದು ಪ್ರೈಸ್ ರೇಂಜಲ್ಲಿ ನಮಗೆ ಬೇರೆ ಬೇರೆ ಬ್ರ್ಯಾಂಡ್ಗಳು ಕೂಡ ನಮಗೆ ಬೇರೆ ಬೇರೆ ಅನೇಕ ಫೀಚರ್ಸ್ ಕೊಡುವಂತಹ ಬ್ರ್ಯಾಂಡ್ಗಳು ಕೂಡ ನಮಗೆ ಸಿಗ್ತಿರುವಂಥದ್ದು. ಮತ್ತು ನಮಗೆ ಈ ಒಂದು ಬ್ರ್ಯಾಂಡ್ ನೋಡಿ ತೆಗೆಯಬಹುದು ಅಂತಲ್ಲದೆ ಮತ್ತು ಇದರಲ್ಲಿ ಡಿಫ್ರೆಂಟಾಗಿ ನಮಗೇನು ಕೂಡ ಇದರಲ್ಲಿ ಅನಿಸ್ತಾ ಇಲ್ಲ ನೋಡುವಾಗ ಕೂಡ ಆಯಿತಾ. ಮತ್ತು ಈ ಒಂದು ಪ್ರೈಸ್ ರೇಂಜಿಗೆ ನಮಗೆ ಬೇರೆ ಬೇರೆ ಅನೇಕ ಫೀಚರ್ಸ್ಗಳು ಸಿಗ್ತಿರುವಂತಹ ಬೇರೆ ಬೇರೆ ಫೋನುಗಳು ನಮಗೆ ಸಿಗ್ತಿರುವಂಥದ್ದು ಆಯಿತಾ. ಮತ್ತು ನೋಡಿ ನಾವು ಇಲ್ಲಿ 25,000 ನಾವು ಇಲ್ಲಿ ಕೊಡ್ತಿರುವಂಥದ್ದು, ಆದರೆ ನಮಗೆ ಇಲ್ಲಿ ಕರು ಡಿಸ್ಪ್ಲೇ ಕೊಡ್ತಾ ಇಲ್ಲ, ಇಲ್ಲಿ 5X ರ್ಯಾಮ್ ಕೂಡ ನಮಗೆ ಸಿಗ್ತಿರುವಂಥ ಮತ್ತು ಹೇಳಬೇಕಾದ್ರೆ ಅನೇಕ ವಿಷಯಗಳು ಕೂಡ ಇದೆ. ಸೊ ಸದ್ಯಕ್ಕೆ ನಾವು ಮೇನ್ ನೋಡುವಂಥದ್ದು ಅಷ್ಟೇ. ಓಕೆ, ಸೊ ಇದಿಷ್ಟು ನಮಗೆ ಈ ಒಂದು ಬ್ರ್ಯಾಂಡ್ ಬಗ್ಗೆ ಒಂದು ಫೋನ್ ಬಗ್ಗೆ ನಮಗೆ ಇಲ್ಲಿ ತಿಳಿಸೋದಕ್ಕಿರುವಂಥದ್ದು ವಿಷಯ ಆಯಿತಾ. ಸೊ ಇದಿಷ್ಟು ಈ ಒಂದು ಫೋನ್ನ ರಿವ್ಯೂ ಅಂತಲೇ ಹೇಳ್ಬೋದು. ನಿಮಗೆ ಇಷ್ಟ ಆಗಿದೆ ನಾನು ಅಂದ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಮಾಡಿ ಮತ್ತು ನಿಮ್ಮೊಂದು ಸ್ನೇಹಿತರಿಗೆ ಒಂದು ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ ಆಯಿತಾ. ಇದೇ ರೀತಿಯಲ್ಲಿ ಬೇರೆ ಬೇರೆ ವಿಡಿಯೋ ನಿಮಗೆ ಬೇಕಿತ್ತು ಅಂತ ದಯವಿಟ್ಟು ನಮಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಕೂಡ ಬಾಯ್.